ಮೊದಲು ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡೋಣ ಬನ್ನಿ. ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ರೈಸ್ ಫ್ಲೋರ್ನ ಆ್ಯಡ್ ಮಾಡಿ, ನಂತರ ರಾ ಮಿಲ್ಕ್ನ ಆ್ಯಡ್ ಮಾಡಿ. ನಿಮ್ಮ ಹತ್ರ ರಾ ಮಿಲ್ಕ್ ಅವೈಲೇಬಲ್ ಇಲ್ಲ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡಿ. ಯಾವುದೇ ಪ್ಯಾಕ್ ಇರ್ಬೋದು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಕೈಯಲ್ಲೂ ಸ್ವಲ್ಪ ನಮಗೆ ಟ್ಯಾನ್ ಏನಾದರೂ ಇದ್ದರೆ ಕೈಗೂ ಸಹ ಹಚ್ಕೋಬೋದು. ಬ್ಯಾಕ್ ಮತ್ತು ಫ್ರಂಟ್ ನೆಕ್ಗೆ ಹಚ್ಕೊಂಡ್ರೆ ನಮ್ಮ ನೆಕ್ ಮೇಲೆ ಇರುವಂತಹ ಟ್ಯಾನ್ ರಿಮೂವ್ ಆಗುತ್ತೆ. ಆ್ಯಡ್ ಮಾಡ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ, ಈ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಇದನ್ನು ಹಚ್ಚೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಕಾಟನ್ ಬಾಲ್ ತೊಗೊಂಡು ರೋಸ್ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಸ್ಕಿನ್ನ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ರಾ ಮಿಲ್ಕ್ನೇ ಸ್ವಲ್ಪ ಉಪಯೋಗಿಸ್ಕೊಂಡು ನೀಟಾಗಿ ರಾ ಮಿಲ್ಕಲ್ಲೇ ಫೇಸ್ನ ಒಂದು 2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಾನು ಯಾವುದೇ ಫೇಸ್ ಪ್ಯಾಕ್ ಇಲ್ಲ ಫೇಶಿಯಲ್ ಮಾಡುವಾಗಲೂ ರಾ ಮಿಲ್ಕ್ನೇ ಉಪಯೋಗಿಸೋದ್ರಿಂದ ಈಗಲೂ ಸಹ ನಾನು ರಾ ಮಿಲ್ಕಲ್ಲಿ ಕಾಟನ್ನ ಡಿಪ್ ಮಾಡಿಬಿಟ್ಟು ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರಾ ಮಿಲ್ಕ್ನ ನಾವು ಆಗಾಗ ಫೇಸ್ಗೆ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಪ್ಲಸ್ ನಮ್ಮ ಫೇಸ್ ಮೇಲೆ ಇರುವಂತಹ ಟ್ಯಾನ್ ರಿಮೂವ್ ಆಗುತ್ತೆ. ನಮ್ಮ ಫೇಸ್ ಮೇಲೆ ಇರುವ ಚಿಕ್ಕ ಚಿಕ್ಕ ಕಪ್ಪು ಮಚ್ಚಗಳು ಮತ್ತು ಪಿಂಪಲ್ ಮಾರ್ಕ್ಸ್ ನಾವು ಕಂಟಿನ್ಯೂಸ್ ಆಗಿ ಅಂದರೆ ದಿನ ಬಿಟ್ಟು ದಿನ ಉಪಯೋಗಿಸೋದ್ರಿಂದ ಆ ಪಿಂಪಲ್ ಮಾರ್ಕ್ಸ್ ಅನ್ನೋದು ಸಂಪೂರ್ಣವಾಗಿ 1 ತಿಂಗಳ ಒಳಗಡೆ ರಿಮೂವ್ ಆಗುತ್ತೆ. ಮಿಲ್ಕ್ ಎಲ್ಲ ಈ ರೀತಿ ಫೇಸ್ಗೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಚ್ಕೊಂಬಿಡಿ. ಈಗ ಒಂದು ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ ತಗೊಂಡು ನೀಟಾಗಿ ವೈಪ್ ಮಾಡಿಬಿಡಿ. ಆಗ ನಮ್ಮ ಸ್ಕಿನ್ ಮೇಲೆ ಏನಾದರೂ ಡಸ್ಟ್ ಇದ್ದರೆ ನೀಟಾಗಿ ರಿಮೂವ್ ಆಗೋಗುತ್ತೆ. ನಮ್ಮ ಫೇಸ್ ಮೇಲೆ ಇರುವ ಈ ಡಸ್ಟ್ನ ಕ್ಲೀನ್ ಮಾಡ್ತೀರ ನಾವು ಪ್ಯಾಕ್ಸ್ನ ಹಚ್ಚೋದ್ರಿಂದ ನಮ್ಮ ಫೇಸ್ ಮೇಲೆ ಇರುವ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ಸ್ನಿಲ್ಲ ಫೇಶಿಯಲ್ಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ಈಗ ನಾವು ಪ್ರಿಪೇರ್ ಮಾಡಿರುವ ಈ ಫೇಸ್ ಪ್ಯಾಕ್ನ ನೀಟಾಗಿ ನಿಮ್ಮ ಹತ್ರ ಫೇಶಿಯಲ್ ಬ್ರಷ್ ಇದ್ದರೆ ಬ್ರಷಲ್ಲಿ ಹಚ್ಕೊಂಡ್ಬಿಡಿ. ಇಲ್ಲಾಂದರೆ ಈ ರೀತಿ ಬೆರಳನ್ನು ಉಪಯೋಗಿಸ್ಕೊಂಡು ಅಪ್ವಾರ್ಡಲ್ಲಿ ಹಚ್ಕೊತ ಬನ್ನಿ. ಯಾವುದೇ ಫೇಶಿಯಲ್ ಮಸಾಜ್ ಇರ್ಬೋದು, ಫೇಸ್ ಪ್ಯಾಕ್ಸ್ ಇರ್ಬೋದು ಫ್ರೆಂಡ್ಸ್, ನಾವು ಯಾವಾಗಲೇ ಆಗಲಿ ನಮ್ಮ ಫೇಸ್ ಮೇಲೆ ಅಪ್ವಾರ್ಡಲ್ಲೇ ಬಳಸಬೇಕಾಗುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ತುಂಬ ಟೈಟ್ ಆಗುತ್ತೆ. ನಮ್ಮ ಫೇಸಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗಿ ನಮ್ಮ ಫೇಸ್ ಒಳ್ಳೆ ಗ್ಲೋ ಬರುತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ದಿರ ಕಣ್ಣತ್ರ ಬಿಟ್ಬಿಟ್ಟು ಫೇಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಬಿಡಿ. ನಾವು ಯಾವುದೇ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಈ ರೀತಿ ಪ್ಯಾಕ್ನ ಹಾಕ್ಕೊಂಡ್ರೆ ಸಾಕು, ಕಡಿಮೆ ಟೈಮಲ್ಲಿ ಜಾಸ್ತಿ ಗ್ಲೋ ಬರುತ್ತೆ. ರೈಸ್ ಫ್ಲೋರ್ ಯಾವಾಗ ಉಪಯೋಗಿಸಿದ್ರೂ ನಮ್ಮ ಸ್ಕಿನ್ಗೆ ರಾ ಮಿಲ್ಕಲ್ಲೇ ನೀವು ಮಿಕ್ಸ್ ಮಾಡಿ ಹಚ್ಚಿ. ಯಾಕಂದರೆ ನಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರೋದೇ ಅಲ್ಲ, ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸುತ್ತೆ. ಪ್ಲಸ್ ಮೇಕಪ್ ಸಹ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಯಾವುದೇ ಫೇಸ್ ಪ್ಯಾಕ್ಸ್ನ ಮಾಡಿದ್ರು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ. ಯಾಕಂದರೆ ಬ್ಯಾಕ್ ನೆಕ್ಕು ಪ್ಲಸ್ ನಾವು ಫ್ರಂಟ್ ನೆಕ್ನ ಕವರ್ ಮಾಡಿದ್ರೇ ನಮಗೆ ಅದು ಒಳ್ಳೆ ಪ್ಯಾಕ್ ಅನ್ಸ್ಕೊಳ್ಳೋದು. ಯಾಕಂದರೆ ನಮ್ಮ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಇದ್ದರೆ ಚೆನ್ನಾಗಿರಲ್ಲ. ನಾವು ಫೇಸ್ಗೆ ಹಚ್ಚಿದ ನಂತರ ನಾವು ನೆಕ್ಗೆ ಸಹ ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟು ರಿಮೂವ್ ಮಾಡಿದ್ರೆ ನಮ್ಮ ಫೇಸ್ ಯಾವ ಕಲರ್ ಇರುತ್ತೋ ನಮ್ಮ ನೆಕ್ ಸಹ ಅದೇ ಕಲರ್ ಬರುತ್ತೆ. ಫೇಸು ನೆಕ್ಗೆ ಆಗಿ ಮಿಕ್ಕಿದ್ರೆ ನೀವು ಕೈಗೆ ಸಹ ಆರಾಮಾಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಕೈ ಸಹ ತುಂಬ ಕಲರ್ ಬರುತ್ತೆ, ಶೈನಿಂಗ್ ಹೊಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ಅಂತೂ. ಕೈಗೆ ಸಹ ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಟ್ಟು ನೀಟಾಗಿ ಕೈನ ತೊಳೆದ್ಬಿಡಿ. ಆರಾಮಾಗಿ ರಿಮೂವ್ ಮಾಡ್ಬೋದು. ಕೈಗಂತೂ ನೀಟಾಗಿ ಹಚ್ಬಿಟ್ಟು ಡ್ರೈ ಆದಮೇಲೆ ಆರಾಮಾಗಿ ಸಿಂಕ್ ಹತ್ರ ಹೋಗಿ ಕೈನ ತೊಳೆದ್ಕೊಂಡ್ಬಿಟ್ರೆ ಮುಗೀತು. ರಿಮೂವ್ ಮಾಡೋಕ್ಕೇನು ನಮಗೆ ಕಷ್ಟ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಡ್ರೈ ಆಗಿದೆ. ಇಷ್ಟು ಮಾತ್ರ ಡ್ರೈ ಆದರೆ ಸಾಕು. ಯಾಕಂದರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಡ್ರೈ ಆಗಕ್ಕೆ ಬಿಟ್ಟರೆ ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಅಂದರೆ ಸ್ವಲ್ಪ ರ್ಯಾಷಸ್ ಥರ ಬರ್ಬೋದು. ಸೊ ಪ್ಯಾಕ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಟೈಮ್ ನೋಡಿಕೊಂಡು ಒಂದು 10 ನಿಮಿಷ ಮಾತ್ರ ಫೇಸ್ ಮೇಲೆ ಇಟ್ಟು ಆಮೇಲೆ ರಿಮೂವ್ ಮಾಡಿಬಿಡಿ. ಫೇಸ್ ಡ್ರೈ ಆದಮೇಲೆ ಪರ ಅಂತ ಹಾಗೇನೆ ತೆಗಿಬೇಡಿ. ಸ್ವಲ್ಪ ರಾ ಮಿಲ್ಕ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮೆತ್ತಿಗೆ ಆಗೋವರೆಗೂ ಇದ್ದು ಈ ರೀತಿ ಕೈಯಲ್ಲಿ ಈ ಥರ ಅಂದ್ಬಿಟ್ರೆ ನೀಟಾಗಿ ನಮಗೆ ಮೆತ್ತಿಗೆ ಆಗೋಗುತ್ತೆ. ಆಗ ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ ತಗೊಂಡು ಈ ರೀತಿ ನೀರಲ್ಲಿ ಡಿಪ್ ಮಾಡ್ಕೊತ ರಿಮೂವ್ ಮಾಡ್ಕೊಳ್ಳಿ. ಯಾಕಂದರೆ ರೈಸ್ ಫ್ಲೋರು ತುಂಬ ಸ್ಕ್ರಬ್ ಥರ ಇರೋದ್ರಿಂದ ನಾವು
ಸ್ಕಿನ್ ಮೇಲೆ ರಫ್ ಆಗಿ ಎಳೆಯಿದ್ರೆ ನಮಗೆ ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಂಥವ್ರಿಗೆ ರ್ಯಾಷಸ್ ಬರೋದು ಇಲ್ಲ ಫುಲ್ ರೆಡ್ಗಾಗೋದು ಆ ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ರೀತಿ ನೀರಲ್ಲಿ ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ನ ಡಿಪ್ ಮಾಡ್ಕೊತ ಈ ರೀತಿ ನಿಧಾನವಾಗಿ ನೀವು ಒರೆಸ್ಕೊತ ಬನ್ನಿ. ನೋಡಿ ಫ್ರೆಂಡ್ಸ್, ಪ್ಯಾಕ್ ಬಳಸಿದ ಆಫ್ಟರ್ 10 ಮಿನಿಟ್ಸ್ ಫೇಸ್ ಎಲ್ಲ ಎಷ್ಟು ಗ್ಲಾಸಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆಯೋ. ಖಂಡಿತ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ. 1 ರೂಪಾಯಿನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.